everyone, welcome to Maths class 8th standard part 1. Let us continue with the lesson squares and square roots. Let's solve exercise 5.1. Exercise 5.1 first question. What will be the unit digit of the squares of the following numbers ಅಂತ ಕೇಳಿದ್ದಾರೆ. ಸೊ ಯೂನಿಟ್ ಡಿಜಿಟಲ್ಲಿ ಯಾವುದು ಇರುತ್ತೆ ಸ್ಕ್ವೇರ್ ನಂಬರ್ದಿಂದು ಅಂತ ನೀವು ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದರೆ ಈ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಫಸ್ಟ್ ಇಂಟ್ರೊಡಕ್ಷನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ 81ನಲ್ಲಿ ಯೂನಿಟ್ ಡಿಜಿಟಲ್ ಯಾವ ನಂಬರ್ ಇದೆ? 1 ಇದೆ. ಹಾಗಾಗಿ 1 1s 1. ಈ ಸ್ಕ್ವೇರ್ ನಂಬರಿನ ಯೂನಿಟ್ ಡಿಜಿಟಲ್ಲೂ ಕೂಡ 1 ಇರುತ್ತೆ. ನೀವೀಗ 81 ಇಂಟು 81 ಮಾಡಿ ನೋಡ್ಬೋದು. ಪ್ರತಿ ಸಲನೂ ಅದನ್ನು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಲಾಸ್ಟಲ್ಲಿ ಯೂನಿಟ್ ಡಿಜಿಟ್ ಕೇಳಿರೋದ್ರಿಂದ ನೆಕ್ಸ್ಟ್ ಒನ್ ಏನಿದೆ, ಇಲ್ಲಿ 2 ಇದೆ ಯೂನಿಟ್ ಡಿಜಿಟಲ್ಲಿ. 2 2s 4. ಸೊ ಇದರ ಸ್ಕ್ವೇರ್ ನಂಬರಿನ ಯೂನಿಟ್ ಡಿಜಿಟಲ್ಲಿ ಏನು ಬರುತ್ತೆ? 4 ಬರುತ್ತೆ. ಓಕೆನಾ. ನೆಕ್ಸ್ಟು 9 ಇದೆ. ಇಲ್ಲಿ 799ಅಲ್ಲಿ ಯೂನಿಟ್ ಡಿಜಿಟಲ್ಲಿ 9 ಇದೆ. 9 9s 81. 81ನಲ್ಲಿ ಯೂನಿಟ್ ಡಿಜಿಟಲ್ ಏನಿದೆ? 1 ಇದೆ. ಓಕೆ. ನೆಕ್ಸ್ಟು ಇಲ್ಲಿ 3853 ಅಂದರೆ ಯೂನಿಟ್ ಡಿಜಿಟಲ್ ಇರೋದು 3. 3 3s 9. ಇಲ್ಲಿ 1 2 3 4 ಅಂದರೆ ಯೂನಿಟ್ ಡಿಜಿಟಲ್ ಇರೋದು 4. 4 4s 16. ಯೂನಿಟ್ ಡಿಜಿಟಲಿ 6 ಬರಬೇಕು. ನೆಕ್ಸ್ಟು 26387. ಇಲ್ಲಿ 7 ಇರೋದ್ರಿಂದ 7 7s 49. ಯೂನಿಟ್ ಡಿಜಿಟಲ್ಲಿ 9 ಬರುತ್ತೆ. ಅದೇ ರೀತಿಯಲ್ಲಿ 52698. ಇಲ್ಲಿ ಯೂನಿಟ್ ಡಿಜಿಟಲ್ ಇರೋದು 8. 8 8s 64. ಯೂನಿಟ್ ಡಿಜಿಟಲ್ಲಿ 4 ಬರುತ್ತೆ. ನೆಕ್ಸ್ಟು 99880. 0 ಇಂಟು 0 is 0. ಇದರ ಯೂನಿಟ್ ಪ್ಲೇಸಲ್ಲೂ ಏನು ಬರುತ್ತೆ? 0ನೇ ಬರುತ್ತೆ. ನೆಕ್ಸ್ಟ್ 9th ಒನ್ 12796. ಇಲ್ಲಿ 6 ಇದೆ. 6 6 36. ಯೂನಿಟ್ ಡಿಜಿಟಲ್ ಏನು ಬರುತ್ತೆ? 6 ಬರುತ್ತೆ. ನೆಕ್ಸ್ಟ್ 10th ಒನ್ 55555. ಎಷ್ಟು ಸಲ 5 ಇದ್ರೂ ಯೂನಿಟ್ ಡಿಜಿಟಲ್ ಏನಿದೆ ಅನ್ನೋದು ಇಂಪಾರ್ಟೆಂಟು. 5 5s 25. ಇಲ್ಲೂ ಕೂಡ ಏನು ಬರುತ್ತೆ? ಯೂನಿಟ್ ಡಿಜಿಟಲ್ ಕೂಡ 5 ಬರುತ್ತೆ. ಸೆಕೆಂಡ್ ಕ್ವೆಶನ್. ದ ಫಾಲೋಯಿಂಗ್ ನಂಬರ್ಸ್ ಆರ್ ಆಬ್ವಿಯಸ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಗಿವ್ ರೀಸನ್. ಅವರೇ ಕೊಟ್ಬಿಟ್ಟಿದ್ದಾರೆ ಇದ್ಯಾವುದು ಸ್ಕ್ವೇರ್ ನಂಬರ್ಸ್ ಅಲ್ಲ ಅಂತ. ಯಾಕೆ ಅನ್ನೋದನ್ನು ನಾವು ರೀಸನ್ ಕೊಟ್ಟು ಹೇಳಬೇಕು. ನೋಡಿ, ಇಲ್ಲಿ 1057 7 ಇದೆ ಯೂನಿಟ್ ಡಿಜಿಟಲ್ಲಿ. ಇಲ್ಲಿ 23453 ಇಲ್ಲಿ 3 ಇದೆ. 7928 ಇಲ್ಲಿ 8 ಇದೆ. 222222 ಲಾಸ್ಟಲ್ಲಿ ಏನಿದೆ? 2 ಇದೆ. ಓಕೆ. ಇನ್ನು 64000 ಲಾಸ್ಟಲ್ಲಿ 0 ಇದೆ. ಇಲ್ಲಿ 89722 ಇಲ್ಲಿ 2 ಇದೆ. ಇಲ್ಲಿ 0 ಇದೆ. ಇಲ್ಲಿ ಕೂಡ 0 ಇದೆ. ಲಾಸ್ಟಲ್ಲಿ 0 ಇದೆ. ಸ್ಕ್ವೇರ್ ನಂಬರ್ಸ್ ಆಗಬೇಕಲ್ವಾ? ಯಾಕಾಗಲ್ಲ ಅನ್ನೋದನ್ನು ಹೇಳ್ತೀನಿ. ಇವಾಗ ನಾವು ಇಂಟ್ರೊಡಕ್ಷನಲ್ಲಿ ನೋಡಿದ್ವು ಅಲ್ವಾ, ಸ್ಕ್ವೇರ್ ನಂಬರ್ಸಿನ ಲಾಸ್ಟಲ್ಲಿ ಏನಿರಬೇಕು? 0 ಇರುತ್ತೆ, ಇಲ್ಲ 1 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, 6 ಇರುತ್ತೆ, 9 ಇರುತ್ತೆ. ಯಾವ್ಯಾವ ನಂಬರ್ಸ್ ಬರೋದಿಲ್ಲ ಹಾಗಾದರೆ? 7 ಬರೋದಿಲ್ಲ. ಓಕೆ. 3 ಬರೋದಿಲ್ಲ. 2 ಬರೋದಿಲ್ಲ. 8 ಬರೋದಿಲ್ಲ. ಓಕೆ. ಸೊ ಈ ನಂಬರ್ಸ್ಗಳನ್ನು ಬಿಟ್ಟು ಈ ನಂಬರ್ಸ್ ಇದ್ದರೆ ಮಾತ್ರ ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 0 ಇದೆಯಲ್ಲ ಹಾಗಿದ್ರೆ ಅಂತಂದರೆ ನೋಡಿ, ಇಲ್ಲಿ 20 ಇಂಟು 20. ಸೊ ಇಲ್ಲಿ ಏನಾಗಬೇಕು? 2 2s 4 20. ಅಂದರೆ 1 0 ಇದ್ದರೆ ಅದರ ಸ್ಕ್ವೇರ್ ನಂಬರಲ್ಲಿ 2 0 ಬರಬೇಕು. ಇಲ್ಲಿ ನೋಡಿ 3 0 ಇದೆ. ಈ ಥರ ಯಾವುದೇ ಸ್ಕ್ವೇರ್ ನಂಬರಲ್ಲೂ ಇರೋದಿಲ್ಲ. ಆಡ್ ನಂಬರ್ಸ್ ಇರೋದಿಲ್ಲ. ಈವನ್ ಝೀರೋಸೇ ಇರಬೇಕು. ಸೊ ಇಲ್ಲಿ ಲಾಸ್ಟಲ್ಲಿ 7 ಬಂದಿದೆ, ಹಾಗಾಗಿ ಇದು ಸ್ಕ್ವೇರ್ ನಂಬರ್ ಅಲ್ಲ. ಇಲ್ಲಿ 3 ಬಂದಿದೆ, ಇದು ಕೂಡ ಸ್ಕ್ವೇರ್ ನಂಬರ್ ಅಲ್ಲ. 8 ಬಂದಿದೆ, ಸ್ಕ್ವೇರ್ ನಂಬರ್ ಅಲ್ಲ. ನೋಡಿ 2 ಕೂಡ ಬರಬಾರ್ದು, ಹಾಗಾಗಿ ಇದು ಕೂಡ ಸ್ಕ್ವೇರ್ ನಂಬರ್ ಅಲ್ಲ. ಇಲ್ಲಿ 3 zeros ಇರಬಾರ್ದು. 4 zeros ಅಥವಾ 6 zeros ಇದ್ದರೆ, 2 zeros ಇದ್ದರೆ ಮಾತ್ರ ಅದನ್ನು ಸ್ಕ್ವೇರ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 3 zeros ಇರೋದ್ರಿಂದ ಇದು ಕೂಡ ಸ್ಕ್ವೇರ್ ನಂಬರ್ ಆಗೋದಿಲ್ಲ. ಇಲ್ಲಿ 2 ಇದೆ, ಹಾಗಾಗಿ ಇಲ್ಲೂ ನೋಡಿ 3 zeros ಇದೆ, ಹಾಗಾಗಿ ಇದು ಕೂಡ ಸ್ಕ್ವೇರ್ ನಂಬರ್ ಆಗೋದಿಲ್ಲ. ಇಲ್ಲಿ ಲಾಸ್ಟಲ್ಲಿ 1 0 ಇದೆ, ಬಟ್ ಸ್ಕ್ವೇರ್ ನಂಬರ್ ಅಂದಾಗ 2 zeros ಇರಬೇಕು. ಈ ಥರ ಈವನ್ ನಂಬರ್ಸ್ ಇದ್ದರೆ ಯಾವುದು ಕೂಡ ಸ್ಕ್ವೇರ್ ನಂಬರ್ಸ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಯಾವುದೇ ನಂಬರ್ ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆನಾ. ಕ್ವೆಶ್ಚನ್ ನಂಬರ್ 3. ದ ಸ್ಕ್ವೇರ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆಡ್ ಮಾತ್ರನೇ ನಾವು ಮೆನ್ಷನ್ ಮಾಡಬೇಕಾಗಿರೋದು. 431 ಇಲ್ಲಿ ಯೂನಿಟ್ ಡಿಜಿಟಲ್ ಏನಿದೆ? 1 ಇದೆ. ಸೊ 1 1s 1. ಇಲ್ಲಿ ಏನಾಯಿತು? ಸ್ಕ್ವೇರ್ ನಂಬರ್ಸಲ್ಲಿ ಈವನ್ ನಂಬರ್ ಬಂತು. ಸಾರಿ, ಆಡ್ ನಂಬರ್.
ಓಕೆ 1 ಅನ್ನೋದು ಆಡ್ ನಂಬರ್. ಇಲ್ಲಿ 2 8 2 6 ಅಂದರೆ 6 6 36. ಲಾಸ್ಟಲ್ಲಿ ಏನು ಬಂತು 6 ಬಂತು. 6 ಈಸ್ ಆ್ಯನ್ ಈವನ್ ನಂಬರ್. ಇಲ್ಲಿ 7 7 7 9 ಅಂದರೆ ಯೂನಿಟ್ ಡಿಜಿಟಲ್ 9 ಇದೆ. 9 9 81. ಯೂನಿಟ್ ಡಿಜಿಟಲ್ 1 ಇದೆ. 1 ಅನ್ನೋದು ಆಡ್ ನಂಬರ್. ನೆಕ್ಸ್ಟು 8 2 0 0 4 4 4 4 16. 6 ಅನ್ನೋದು ಈವನ್ ನಂಬರ್. ಇಲ್ಲೇನು ಕೇಳಿದರೆ ದ ಸ್ಕ್ವೇರ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ಆಡ್ ನಂಬರ್ ಅಂದರೆ 4 31 ಆ್ಯಂಡ್ 7 7 7 9. ದೀಸ್ ನಂಬರಿನ ಸ್ಕ್ವೇರ್ಸಲ್ಲಿ ಆಡ್ ನಂಬರ್ ಇರುತ್ತೆ ಅಂತ ಬರಿತೀವಿ. ಕ್ವೆಶನ್ ನಂಬರ್ 4, ಅಬ್ಸರ್ವ್ ದ ಫಾಲೋಯಿಂಗ್ ಪ್ಯಾಟ್ರನ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ಡಿಜಿಟ್ಸ್ ಅಂತ ಕೇಳಿದರೆ ಕೊಟ್ಟಿರುವಂಥ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿ ಮಿಸ್ಸಿಂಗ್ ಡಿಜಿಟ್ಸನ್ನು ಬರೀಬೇಕು. ಇಲ್ಲಿ ನಾವು ಫಸ್ಟ್ ಒನ್ ನೋಡಿ 11 ಸ್ಕ್ವೇರ್. 11 ಸ್ಕ್ವೇರ್ ಅಂದರೆ 121 ಅಂತ ನಮಗೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಹೋಗ್ತಿದೆ ಪ್ಯಾಟ್ರನನ್ನು ನೋಡಿ ನಾವು ಮಿಸ್ಸಿಂಗ್ ಡಿಜಿಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 1 1 ಮಧ್ಯದಲ್ಲಿ 1 0 ಆ್ಯಡ್ ಆಗಿದೆ. 101 ಸ್ಕ್ವೇರ್ ಅಂತ. ಇಲ್ಲಿ ನೆಕ್ಸ್ಟ್ ಏನಾಯಿತು, ಇಲ್ಲೂ ಕೂಡ 1 ಮಧ್ಯದಲ್ಲಿ 0, 2 ಮತ್ತು 1 ಮಧ್ಯದಲ್ಲಿ 0 ಆ್ಯಡ್ ಆಗ್ತಾ ಹೋಗಿದೆ. 1 0 2 0 1 ಆಯಿತಾ. ನೆಕ್ಸ್ಟ್ ಇಲ್ಲಿ 1 0 0 1 ಸ್ಕ್ವೇರ್ ಅಂದರೆ ಇಲ್ಲಿ ಎಷ್ಟು ಝೀರೋಸ್ ಆ್ಯಡ್ ಆಗಿದೆ, 2 ಝೀರೋಸ್ ಆ್ಯಡ್ ಆಗಿದೆ. ಇಲ್ಲಿ ನೋಡಿ 1 0 0 2 0 0 1. ಈ 1 ಮತ್ತು 2 ಮಧ್ಯದಲ್ಲಿ 2 ಝೀರೋಸ್ ಆ್ಯಡ್ ಆಗ್ತಾ ಹೋಗ್ತಿದೆ. ನೆಕ್ಸ್ಟು 1 0 0 0 0 1 ಸ್ಕ್ವೇರ್ ಅಂದರೆ ಇಲ್ಲಿ ಇವಾಗ ಎಷ್ಟು ಝೀರೋಸ್ ಆ್ಯಡ್ ಆಗಿದೆ, 4 ಝೀರೋಸ್ ಆ್ಯಡ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಏನು ಮಾಡಬೇಕು, 4 ಝೀರೋಸ್ ಬರೀಬೇಕು. 1 0 0 0 0 2. ನೆಕ್ಸ್ಟು 0 0 0 0 1. ಇದು ಪ್ಯಾಟ್ರನ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದರೆ 1 0 0 0 0 0 0 1 ಸ್ಕ್ವೇರ್ ಎಷ್ಟು ಝೀರೋಸ್ ಆ್ಯಡ್ ಆಗಿದೆ ಅಂತ ಫಸ್ಟ್ ನೋಡ್ಕೊಳ್ಬೇಕು. 1 2 3 4 5 6 ಝೀರೋಸ್. ಈಗ ನಾವು ಕಂಪ್ಲೀಟ್ ಪ್ಯಾಟ್ರನನ್ನು ಬರೀಬೇಕು. ಫಸ್ಟ್ ಏನು ಬರಬೇಕು, ಇಲ್ಲಿ 1 ಬರಬೇಕು, ಆಮೇಲೆ 6 ಝೀರೋಸ್ ಬರಬೇಕು. 1 2 3 4 5 6. ಆಮೇಲೆ ಏನು ಬರಿಬೇಕು, 2 ಬರಿಬೇಕು. ನೆಕ್ಸ್ಟು ಅದೇ ಥರ 6 ಝೀರೋಸ್ ಬರಿಬೇಕು. 1 2 3 4 5 6. ಲಾಸ್ಟಲ್ಲಿ ಏನು ಬರಬೇಕು, 1 ಬರಬೇಕು. ನೋಡಿ ಇಲ್ಲಿ ಈಸಿಯಾಗಿ ಈ ಥರ ಪ್ಯಾಟ್ರನನ್ನು ಯೂಸ್ ಮಾಡಿಕೊಂಡು ಇಷ್ಟು ದೊಡ್ಡ ದೊಡ್ಡ ನಂಬರಿನ ಸ್ಕ್ವೇರ್ಸನ್ನು ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಕ್ವೆಶನ್ ನಂಬರ್ 5, ಅಬ್ಸರ್ವ್ ದ ಫಾಲೋಯಿಂಗ್ ಪ್ಯಾಟ್ರನ್ ಆ್ಯಂಡ್ ಸಪ್ಲೈ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೇಮ್ 5th ಕ್ವೆಶನಲ್ಲಿ ಮಾಡಿದ್ವಲ್ಲ ಅದೇ ಥರ, ಬಟ್ ಪ್ಯಾಟ್ರನ್ ಚೇಂಜ್ ಆಗಿದೆ. 11 ಸ್ಕ್ವೇರ್ ಈಸ್ 121 ಕರೆಕ್ಟ್ ಆಗಿದೆ. 101 ಸ್ಕ್ವೇರ್ ಅಂದರೆ 10201 ಅಂತ ಬರೆದಿದ್ದಾರೆ. ಇಲ್ಲಿ 5th ಕ್ವೆಶನಲ್ಲಿ ಇರೋ ಥರನೇ ಇದೆ, ಬಟ್ ಒಂದು ಏನಂದರೆ ಇಲ್ಲಿ ಝೀರೋಸ್ ಮಾತ್ರ ಆ್ಯಡ್ ಆಗ್ತಾ ಹೋಗಿಲ್ಲ. ಇಲ್ಲಿ ಮಧ್ಯದಲ್ಲಿ 1 ಕೂಡ ಆ್ಯಡ್ ಆಗ್ತಾ ಹೋಗಿದೆ. ನೋಡಿ ಇಲ್ಲೆಲ್ಲೂ ಮಧ್ಯದಲ್ಲಿ 1 ಇಲ್ಲ, 0 0 0 ಇದೆ. ಇಲ್ಲಿ 1 0 1 0 1 ಸ್ಕ್ವೇರ್ ಅಂತ ಇದೆ. ಇಲ್ಲಿ ಪ್ಯಾಟ್ರನ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಾಗಿದೆ, 10 20 30 21 ಅಂತ ಆಗಿದೆ. ನೆಕ್ಸ್ಟು 10 20 30 ಆದಮೇಲೆ ಮತ್ತೆ 20 ರಿವರ್ಸಲ್ಲಿ ಹೋಗ್ತಾ ಇದೆ 30 ಆದಮೇಲೆ. ಓಕೆನಾ. ಇಲ್ಲಿ ಮತ್ತೆ ನೆಕ್ಸ್ಟ್ ಪ್ಯಾಟ್ರನ್ ಯಾವ ಥರ ಬರಿಬೋದು, ಇಲ್ಲಿ 1 0 1 0 1 0 1 ಸ್ಕ್ವೇರ್ ಅಂತಂದರೆ ಇಲ್ಲಿರುವಂಥ ಪ್ಯಾಟ್ರನ್ನ ನೋಡಿ ಲಾಸ್ಟಲ್ಲಿ ಕೊಟ್ಟಿರೋದು 10 20 30 40 50ವರೆಗೂ ಹೋಗ್ಬಿಟ್ಟು ನೆಕ್ಸ್ಟು ರಿವರ್ಸಲ್ಲಿ ಹೋಗ್ತಿದೆ 40 30 20 ಅಂತ. ಸೊ ಇಲ್ಲಿ ಇವಾಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ 2 ಸಲ 10 ಬಂದರೆ 30ವರೆಗೂ ಹೋಗಿದೆ. ನೋಡಿ 1 ಸಲ 10 ಬಂದರೆ 20ವರೆಗೂ ಹೋಗಿದೆ. ಹಾಗಾಗಿ ಇಲ್ಲಿ 3 ಸಲ 10 ಬಂದಿದೆ. ಎಲ್ಲಿವರೆಗೂ ಹೋಗ್ಬೇಕು ನಾವು, 40ವರೆಗೂ ಹೋಗಬೇಕು. 10 20 30 ಆಯಿತು, 40 ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, ರಿವರ್ಸ್ ಹೋಗ್ಬೇಕಲ್ವ. 40 ಆದಮೇಲೆ 30 20 10 ಬರಲ್ಲ. ಲಾಸ್ಟಲ್ಲಿ ಏನು ಬಂದಿದೆ, 1 ಬಂದಿದೆ ಪ್ಯಾಟರ್ನಲ್ಲಿ. ಹಾಗಾಗಿ 1ಗೆ ಸ್ಟಾಪ್ ಮಾಡೋಣ. ಇವಾಗ ನಾವಿಲ್ಲಿ ಏನು ಬರಬೇಕು, ಈ ಥರ ನಂಬರ್ಸನ್ನು ಬರೀಬೇಕು. ಇಲ್ಲಿ ಆಲ್ರೆಡಿ ಸ್ಕ್ವೇರ್ ನಂಬರನ್ನು ಕೊಟ್ಬಿಟ್ಟಿದ್ದಾರೆ, ಈ ನಂಬರನ್ನು ಬರೀಬೇಕು. ಇಲ್ಲಿ ನಾವೇನು ಮಾಡಿದ್ವಿ, 40 ಇದ್ದರೆ 3 ಝೀರೋಸ್ ಅಂದರೆ ಇಲ್ಲಿ 50 ಇದೆ. ಎಷ್ಟು ಝೀರೋಸ್ ಬರೀಬೇಕು ನಾವು, 4 ಝೀರೋಸ್ ಬರೀಬೇಕು. 1 0 1 0 1 0 1 0 1. ಸೊ 1 0 ಇಲ್ಲಿ 4 0 ಬರೋ ರೀತಿಯಲ್ಲಿ ನಾವು ಬರೀಬೇಕು. ಓಕೆನಾ. ಎಲ್ಲ ಕಡೆ ಪ್ಯಾಟ್ರನ್ಸ್ ಒಂದೇ ಇರೋದಿಲ್ಲ. ನಾನು ಈ ರೀತಿ ಪ್ಯಾಟ್ರನ್ನ ಸಾಲ್ವ್ ಮಾಡಿದೆ ಅಂದರೆ ಸ್ಕೂಲಲ್ಲೂ ಅಥವಾ ನಿಮಗೂ ಇದೇ ಥರ ಪ್ಯಾಟ್ರನ್ನ ಸಾಲ್ವ್ ಮಾಡಬೇಕಂತೇನಿಲ್ಲ, ಯಾವ ರೀತಿನಲ್ಲಾದರೂ ಸಾಲ್ವ್ ಮಾಡ್ಬೋದು, ಬಟ್ ಆನ್ಸರು ಸೇಮ್ ಬರಬೇಕು ಅಷ್ಟೇ. ನೆಕ್ಸ್ಟು 6th ಕ್ವೆಶನ್, ಯೂಸಿಂಗ್ ದ ಗಿವನ್ ಪ್ಯಾಟ್ರನ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿ ಮಿಸ್ಸಿಂಗ್ ನಂಬರ್ಸನ್ನು ಬರೀಬೇಕು. ಸೊ ಫಸ್ಟ್ ಪ್ಯಾಟ್ರನ್ ಏನಿದೆ ನೋಡೋಣ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್
ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ ಬರೆದಿದ್ದಾರೆ. ಯಾವುದ್ರ ಮೇಲೆ ಬರೆದಿದ್ದಾರೆ ನೆಕ್ಸ್ಟು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ 1 2 2 1 2. ನೆಕ್ಸ್ಟ್ ಏನು 2 ಪ್ಲಸ್ 1 3. ಅರ್ಥ ಆಗ್ತಿದೆಯಾ? ಇಲ್ಲಿ ಫಸ್ಟ್ ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. 1 ಇಂಟು 2 ಇಸ್ ಈಕ್ವಲ್ ಟು 2. ಓಕೆ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ಏನು ಮಾಡಿದರೆ 2 ಪ್ಲಸ್ 1 3ನ ಈಕ್ವಲ್ಸಿಂದ ಈ ಕಡೆ ಬರೆದಿದ್ದಾರೆ. ಓಕೆ, ನೆಕ್ಸ್ಟು ನೋಡ್ತಾ ಹೋದರೆ ಸರಿನಾ ತಪ್ಪ ನಾವು ಅನಲೈಸ್ ಮಾಡಿರೋ ಪ್ಯಾಟ್ರನ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. 2 3 6 ನೋಡಿ, ಇಲ್ಲಿ 2 3 6 ಅಂತ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, 6 ಪ್ಲಸ್ 1 7 ಸ್ಕ್ವೇರ್ ಬಂದಿದೆಯಾ ಕರೆಕ್ಟಾಗಿ. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂತ ಹೇಳಿದ್ದಾರೆ. 4 3 12 ಪ್ಲಸ್ 1 13 ಕರೆಕ್ಟ್ ಆಗಿದೆ. 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಲ್ಲಿ ಪ್ಲಸ್ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಸ್ಕ್ವೇರ್ ಅಂತ ನಾವಿಲ್ಲಿ ಏನು ಮಾಡಬೇಕು, ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 5 20 ಪ್ಲಸ್ 1 ಈಸ್ 21 ಸ್ಕ್ವೇರ್. ಓಕೆ, ನೆಕ್ಸ್ಟು 5 ಸ್ಕ್ವೇರ್ ಇದೆ, ಇಲ್ಲಿ 30 ಸ್ಕ್ವೇರ್ ಇದೆ, ಇಸ್ ಈಕ್ವಲ್ ಟು 31 ಸ್ಕ್ವೇರ್ ಅಂತ. ನಾವು 5ಗೆ ಯಾವ ನಂಬರನ್ನ ಆ್ಯಡ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಇಲ್ಲಿ 4 ಆದಮೇಲೆ 5 ಆದಮೇಲೆ 6 ಅಂತ ಬೇಕಾದರೂ ಬರ್ಕೊಳ್ಬೋದು. 6 5 30 ಪ್ಲಸ್ 1 ಈಸ್ 31 ಅಂತ. ಓಕೆನಾ? ನೆಕ್ಸ್ಟು 6 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು ಡ್ಯಾಶ್ ಸ್ಕ್ವೇರ್ ಅಂತ ಇದೆ. ಇಲ್ಲಿ 2 ನಂಬರನ್ನು ಬರೀಬೇಕು ನಾವು. 6 7 42 ಸ್ಕ್ವೇರ್ ಆಗುತ್ತೆ. 42 ಪ್ಲಸ್ 1 ಈಸ್ 43 ಸ್ಕ್ವೇರ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಪ್ಯಾಟ್ರನನ್ನು ನಮಗೆ 1 2 3 ನೋಡ್ಕೊಂಡ್ಬಿಟ್ರೆ ನೆಕ್ಸ್ಟು ಯಾವ ರೀತಿಯಲ್ಲಿ ಪ್ಯಾಟ್ರನ್ ಬಂದಿದೆ, ಯಾವ ನಂಬರನ್ನು ಬರೀಬೇಕು ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಕ್ವೆಶ್ಚನ್ ನಂಬರ್ 7, ವಿತೌಟ್ ಆ್ಯಡಿಂಗ್ ಫೈಂಡ್ ದ ಸಮ್ ಅಂತ ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡ್ದಲೇ ನಾವು ಇದರ ಸಮ್ಮನ್ನು ಬರೀಬೇಕು. ಫಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಅಂತ ಇದೆ. ಬಟ್ ಇದನ್ನು ನಾವು ಆ್ಯಡ್ ಮಾಡಬಾರ್ದು. ಇಲ್ಲಿ ನೋಡಿ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇದು. 1 ಆದಮೇಲೆ 3 ಆದಮೇಲೆ 5 ಆದಮೇಲೆ 7 ಆದಮೇಲೆ 9. ಕಾನ್ಸಿಕ್ಯೂಟಿವ್ ಅಂದರೆ ಅಕ್ಕಪಕ್ಕದ ಕರೆಕ್ಟಾಗಿರುವಂಥ ಆಡ್ ನಂಬರ್ಸೇ ಬರ್ತಾ ಇದೆ. ನೀವು ಆ್ಯಡಿಂಗ್ ಆಡ್ ನಂಬರ್ಸ್ ಅನ್ನೋ ಪ್ರಾಪರ್ಟಿಯಲ್ಲಿ ತಿಳ್ಕೊಂಡಿರ್ತೀರ. ಎನ್ ನಂಬರ್ ಇದ್ದಾಗ ಅದರ ಒಂದು ಸಮ್ ಏನಾಗಿರುತ್ತೆ, ಎನ್ ಸ್ಕ್ವೇರ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಎನ್ ಅಂದರೆ ಟೋಟಲ್ ನಂಬರ್ಸ್ ಎಷ್ಟಿದ್ದಾವೆ ಅಂತ. 1 2 3 4 5 ಇರುತ್ತೆ. ಸೊ ಈಗ ಎನ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 25 ಬರುತ್ತೆ. ನೀವು ಬೇಕಿದ್ರೆ ಆ್ಯಡ್ ಮಾಡಿ ನೋಡಬಹುದು, ಆಯಿತಾ? ನೋಡಿ, 9 ಪ್ಲಸ್ 1 10 ಪ್ಲಸ್ 7 ಈಸ್ 17 ಪ್ಲಸ್ 3 ಈಸ್ 20 ಪ್ಲಸ್ 5 ಈಸ್ 25. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶ್ಚನ್ ನೋಡಿ, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15 ಪ್ಲಸ್ 17 ಪ್ಲಸ್ 19. ಇಷ್ಟು ದೊಡ್ಡ ನಂಬರನ್ನ ಆ್ಯಡ್ ಮಾಡಿದಲೇ ನಾವು ಇದರ ಸಮ್ಮನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡಿಬಿಡೋಣ ಫಸ್ಟು. 1 2 3 4 5 6 7 8 9 10. ಸೊ ಇದರ ಸಮ್ ಏನಾಗಿರುತ್ತೆ, 10 ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಅಂದರೆ 10 10s 100. ನೀವು ಬೇಕಿದ್ರೆ ಕೌಂಟ್ ಮಾಡಿ ನೋಡಿ, ಆನ್ಸರ್ 100 ಇರುತ್ತೆ. ನೆಕ್ಸ್ಟ್ ನಂಬರ್ಸ್ ಎಷ್ಟಿದೆ ಕೌಂಟ್ ಮಾಡಬೇಡ. 1 2 3 4 5 6 7 8 9 10 11 12. ಸೊ 12 ಸ್ಕ್ವೇರ್ ಆಗಿರುತ್ತೆ. 12 12s 144. ಈ ಥರ ಸ್ಕ್ವೇರ್ ನಂಬರ್ಸನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಬರಿಬೋದು. ಇಲ್ಲಾಂದರೆ 12 ಇಂಟು 12 ಅಂತ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾದ್ರೂ ಬರಿಬೋದು. ಅಟ್ಲೀಸ್ಟ್ ಅಪ್ ಟು 30 ನೀವು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 8, ಎಕ್ಸ್ಪ್ರೆಸ್ 49 ಆ್ಯಸ್ ದ ಸಮ್ ಆಫ್ 7 ಆಡ್ ನಂಬರ್ಸ್ ಅಂತ ಇದೆ. ನೋಡಿ, ಇಲ್ಲಿ ಮಾಡಿದ್ವಲ್ಲ ಸಮ್ ಆಫ್ ಆಡ್ ನಂಬರ್ಸ್, ಅದೇ ರೀತಿಯಲ್ಲಿ ಇದನ್ನು 49ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಸೊ 49ನ ಸ್ಕ್ವೇರ್ ರೂಟ್ 7 ಅಂತ ನಮ್ಗೆ ಗೊತ್ತಿದೆ. 7 7s 49 ಅಂತ. ಸೊ ಈಗ ಬರೀತಾ ಹೋಗೋಣ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13. 1 2 3 4 5 6 7 ಆಡ್ ನಂಬರ್ಸ್ ಆಗಿದೆ. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಬೇಕಿದ್ರೆ 49 ಬರುತ್ತೆ. ಆ್ಯಡ್ ಮಾಡಿ ನೋಡಿ, ಓಕೆನಾ? ಇಲ್ಲಿ
express 121 as the sum of 11 odd numbers. 121 in a square root 11. 11 in a 2 times multiplication ಮಾಡಿದ್ರೆ ನಮಗೆ ಬರೋದು 121 ಬರುತ್ತೆ. ಸೊ ನಾವೀಗ 11 odd ನಂಬರ್ಸನ್ನ ಬರಿಬೇಕು ಇಲ್ಲಿ. 1 plus 3 plus 5 plus 7 plus 9 plus 11 plus 13 plus 15 plus 17 plus 19 plus 21. ಎಷ್ಟು ಬರೆದಿದ್ದೀವಿ ಅಂತ ನೋಡೋಣ. 1 2 3 4 5 6 7 8 9 10 11. ಸೊ 11 ಆಡ್ ನಂಬರ್ಸಲ್ಲಿ 121 ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಲಾಸ್ಟ್ 9th ಕ್ವೆಶನ್, ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ ಸ್ಕ್ವೇರ್ಸ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ನಾವು ಎನ್ ಆ್ಯಂಡ್ ಎನ್ ಪ್ಲಸ್ 1 ನಂಬರ್ಸನ್ನು ನೋಡಿದ್ವಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 12 ಇದೆ ಅಲ್ವಾ. 12 ಆ್ಯಂಡ್ 12 ಪ್ಲಸ್ 1 ಅಂದರೆ 13. ಇವೆರಡರ ಮಧ್ಯದ ಸ್ಕ್ವೇರ್ ನಂಬರ್ಸ್ ಅಂದರೆ 12 12 144 ಆ್ಯಂಡ್ 13 13 169. ಇವೆರಡರ ಮಧ್ಯದಲ್ಲಿ ಎಷ್ಟು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಎನ್ ಇವೆರಡರ ಸ್ಕ್ವೇರ್ಸನ್ನು ನಾವು ನೋಡಿದ್ರೆ ಅಂದರೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಪ್ಲಸ್ 1 ಸ್ಕ್ವೇರ್ ಅಂದರೆ ಇವೆರಡರ ಮಧ್ಯದ ಸ್ಕ್ವೇರ್ಸ್ ನಂಬರ್ಸ್ ಏನಾಗಿರುತ್ತೆ 2n ಆಗಿರುತ್ತೆ. ಇಲ್ಲಿ ಎನ್ ಜಾಗಕ್ಕೆ 12 ಹಾಕ್ಕೋಬೇಕು. ಇಲ್ಲಿ 12 ಪ್ಲಸ್ 1 ಅಂದರೆ 13. ಸೊ ಈ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಇವೆರಡರ ಮಧ್ಯದಲ್ಲಿರುವಂಥ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ನಂಬರ್ಸ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದನ್ನು ನೀವು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ತಿಳ್ಕೊಂಡಿದ್ದೀರಾ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲೀಗ n ಪ್ಲಸ್ 1 ಹೋಲ್ ಸ್ಕ್ವೇರ್ ಆ್ಯಂಡ್ ಎನ್ ಸ್ಕ್ವೇರ್ ಇವೆರಡರ ಸ್ಕ್ವೇರ್ ನಂಬರ್ಸಿನ ಮಧ್ಯದಲ್ಲಿರುವಂಥ ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ 2n ಅನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ n ಈಸ್ ಈಕ್ವಲ್ ಟು 12. ಓಕೆ, 2n ಅಂದರೆ 2 ಇಂಟು 12. 12 2s 24. 24 ನಿಮಗೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಸಿಗುತ್ತೆ. ಓಕೆ, ಇಲ್ಲೂ ಅದೇ ರೀತಿ 25 ಈಸ್ n ಪ್ಲಸ್ ಅಂದರೆ 25 ಪ್ಲಸ್ 1 ಅಂದರೆ 26 ಈಸ್ n ಪ್ಲಸ್ 1. ಹಾಗಾಗಿ n ಈಸ್ ಈಕ್ವಲ್ ಟು 25 ಆಯಿತು. 2n ಅನ್ನು ಫೈಂಡ್ ಔಟ್ ಮಾಡಬೇಕು. 25 ಇಂಟು 2 ಅಂದರೆ 50. ಇವೆರಡರ ಮಧ್ಯದಲ್ಲಿ ಎಷ್ಟು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತೆ ನಿಮಗೆ? 50 ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ಓಕೆ, 99 ಆ್ಯಂಡ್ 100 ಅಂದರೆ ಇಲ್ಲಿ n ಈಸ್ ಈಕ್ವಲ್ ಟು 99. 2n ಅನ್ನು ಫೈಂಡ್ ಔಟ್ ಮಾಡಬೇಕು. 99 ಇಂಟು 2 ಈಸ್ ಈಕ್ವಲ್ ಟು 9 2s 18 ಪ್ಲಸ್ 1 ಸಾರಿ ದಶಕ 1 9 2s 18 18 ಪ್ಲಸ್ 1 ಈಸ್ 19. 198 ಸ್ಕ್ವೇರ್ ನಂಬರ್ಸ್ ಇವೆರಡರ ಮಧ್ಯದಲ್ಲಿ ಬರುತ್ತೆ ಅಂತ. ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ ಅಂತ ಕೇಳಿದಾಗ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದಾಗಿತ್ತು ಲಾಸ್ಟ್ ಕ್ವೆಶನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 5.1. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಹಾಕ್ತೀನಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.